ವಿಡಿಯೋನ ನೋಡಿಕೊಂಡು ಹಂಗ ಹೋಗಬೇಡಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಇಲ್ಲಾಂದ್ರೆ ರಾತ್ರಿ ಕನಸಲ್ಲಿ ಬರ್ತೀನಿ. ಹತ್ತಿರ ರಾಮನವಮಿ ಅಂತೂ ಮುಗಿದಾಯ್ತು, ಮಜ್ಜಿಗೆ ಕುಡ್ದಾಯ್ತು, ಪಾನಕ ಕುಡ್ದಾಯ್ತು, ಕೋಸಂಬರಿ ತಿಂದಾಯ್ತು. ಇವಾಗಾದ್ರೂ ಹೇಳ್ರಿ ಅತ್ತಿಯರ, ನಮ್ಮವ್ವ ಹೆಂಗೆ ಸತ್ಲು ಅಂತ. ಅಯ್ಯೋ ನನ್ನ ಸೊಸೆಯ, ಏನು ಮಾಡಿ ಹೇಳಬಾರ್ದು ಅಂತೇನಿ, ಆದರೂ ಮನಸ್ಸಿನಾಗ ಬೆಂಕಿ ಇಟ್ಕೊಂಡು ಹೆಂಗಿರೋಕ್ಕಾಗತ್ತೆ ಹೇಳು. ಹೇಳೇ ತೀರ್ತೀನಿ, ಕೇಳಿಸ್ಕೊ. ಏನು ಗೊತ್ತೇನು, ನಿಮ್ಮವ್ವ ನಾನು ಸಣ್ಣವ್ರಲಿಂದನೂ ಒಳ್ಳೆ ಗೆಳತಿಯಾರು ನೋಡ್ವಾ. ಒಂದೇ ಸ್ಕೂಲ್ನಲ್ಲೇ ಕಲಿತು ಒಂದೇ ಇದರಲ್ಲಿನ ಆಟ ಆಡ್ಕೋಂತ ಬಂದವರು. ಏನು ಗೊತ್ತೇನು, ಆ ಜಾಗದಲ್ಲಿನೂ ಕೂಡ ಇಬ್ಬರು ಸೇರಿಬಿಟ್ಟು ಆಟ ಆಡ್ತಿದ್ವಿ, ಇನ್ನೊಬ್ರು ಯಾರು ಬಂದರೆ ಓಡಿಸ್ಬಿಡ್ತಿದ್ವಿ ನಾವು. ಅಂಥ ಒಳ್ಳೆ ಗೆಳತಿಯಾರು ನಾವಿಬ್ಬರು. ಹಾಂ ಹೌದ್ರಿ, ಹಂಗಂದ್ರೆ ನಮ್ಮವ್ವ ನೋಡಕ್ಕೆ ಹೆಂಗಿದ್ಲು ರೀ? ಹೇಳ್ತೀನಿ ಕೇಳಿಸ್ಕೊಳ್ವಾ ನನ್ನ ಸೊಸೆಯ. ಅಲ್ಲಿ ಗೋಪುರದ ಶಿಖರದ ಮೇಲೆ ಕಳಶ ಇದೆ ನೋಡು. ಶಾಂತ ಇಲ್ಲಿ ಮಾಡಕತ್ತಿಲಿ? ಅಲ್ಲಿ ಗುಡಿ ಕಡೆ ಕಾಯಕತ್ತೀನಿ, ಇಲ್ಲಿ ಬಂದು ನಿಂತ್ಕೊಂಡಾಳಲ್ಲಿ. ಅಯ್ಯೋ ನನ್ನ ಕರ್ಮವೇ, ಹೇಳುವಾ ತ್ರಿಪುರ ಸುಂದರಿ, ಏನು ಅಲ್ಯಾಕೆ ನನ್ನ ಕಾಯಕತ್ತಿದ್ದಿ? ಅದು ಕಣೆ. ಹಾಂ, ಹಿಂಗ್ಯಾಕೆ ನಾಚ್ಕೊಳಕತ್ತಳಿಕಿ? ಯವ್ವ ತಾಯಿ ಜಗದೀಶ ಜಗದಂಬೆ, ನಗಬೇಡವಾ, ನಕ್ರ ಅಲ್ಲಿ ಮೇಲೆ ನೋಡು ಪಕ್ಷಿ ನಾಚ್ಕೊಂಡು ತೆಳಗೆ ಬೀಳ್ತೈತಿ. ಹೇಳು, ಎದಕ್ಕೆ ನಾಚ್ಕೊಳಕತ್ತಿ ಇಷ್ಟು? ಅದು ಲೇ ಶಾಂತ, ನನ್ನ ಮದುವೆ ಫಿಕ್ಸ್ ಆಯ್ತು ಕಣೆ. ಹಾಂ ಹೌದಾ? ಯಾರ ಜೊತೆ? ಆ ಲಕ್ಷ್ಮಣನ ಜೊತೆನ? ಹೌದು ಕಣೆ. ಅಪ್ಪನಿಗೆ ಎಲ್ಲ ವಿಷಯ ಹೇಳಿದ್ದೆ. ಅಪ್ಪ ಒಪ್ಕೊಂಡ ಬಿಟ್ಟು ನೋಡು. ನಿನ್ನೆ ಲಕ್ಷ್ಮಣ್ ಜೊತೆ ಹೋಗಿ ಅಪ್ಪ ಮಾತಾಡ್ಕೊಂಬಂದಾರ. ಇನ್ನೆರಡು ದಿನ ಕಣೆ ನಂದು ಲಕ್ಷ್ಮಣನಂದು ಮದುವೆ, ಗೊತ್ತಾ? ಐ ನನ್ನ ಕಳ್ಳಿ, ನನಗೇನು ಹೇಳೇ ಇಲ್ಲಲ್ಲ ನೀನು. ಎಲ್ಲಿ ಸಿಕ್ಕಿದ್ದೀನಿ ನೀನು? ನಾನು ನೋಡ್ತೇನೆ. ಆ ಗುಡಿ ಕಡೆ ಬರ್ತಾಳ ಬರಲಿಲ್ಲ ನೀನು, ಅದಕ್ಕೆ ಮನೆ ಕಡೆನೇ ಬಂದ್ಬಿಟ್ಟು ನೋಡು. ಆಯ್ತು ಬಿಡ, ಚಲೋ ಆಯಿತು. ಹಂಗೆ ನಮ್ಮ ಅಪ್ಪನ ಮದುವೆ ಮಾಡ್ತಾರಂತೆ ಕಣೆ. ಹಾಂ ಹೌದಾ? ಹ್ಞೂ ಕಣೆ, ನಿನ್ನೆ ಹುಡುಗ ಬಂದಿದ್ದ, ಅದನ್ನ ಹೇಳೋಣ ಅಂದ ಇನ್ನೇನು ಗುಡಿ ಕಡೆ ಬರ್ತಿದ್ದೆ ನೋಡು. ಹುಡುಗ ಹೆಂಗದನ? ಹುಡುಗ ಏನೋ ಚಲೋ ಅದನ. ಗೌಡ್ರ ಮಗ, ಗೊತ್ತಲ್ಲ ನಿನಗೆ, ಅವ್ನು ನೋಡಿರ್ಬೇಕಲ್ಲ. ಓ, ಗೌಡ್ರನ್ನ ಮದುವೆ ಆಗ್ತಿರೋದು ನೀನು? ಹಾಂ, ಚಲೋ ಆಯ್ತು ಬಿಡು, ಚಲೋ ಆಯ್ತು. ಅಂತೂ ಇಂತೂ ನಾವು ಒಂದೇ ಊರಿಗೆ ಮದುವೆ ಆಗಿ ಬರ್ತೀವಿ ನೋಡಲಿ, ಏನಂತಿ? ಹೌದು ಮತ್ತೆ. ನಮ್ಮಿಬ್ಬರದ್ದು ಗೆಳತನ ಅಂದ್ರೆ ಹಂಗೈತಿ. ಸರಿ ಬಲ್ಲ ನಾನು. ಸರಿ, ಟಾಟಾ. ಕೇಳಿಸ್ಕೊಂಡಿಲ್ಲ? ನಿಮ್ಮವ್ವ ಅತಿಲೋಕ ಸುಂದರಿ, ಭಾರಿ ಚಂದ ಅಂದ್ರೆ ಚಂದಕಿ. ನಾನು ಅವಳು ಒಂದೇ ಊರಿಗೆ ಮದುವೆಯಾಗಿ ಬಂದ್ವಿ. ನಾನು ಬೇಗನೆ ಹೊಟ್ಟಿಲಾಗ್ಬಿಟ್ಟೆ, ಅಕ್ಕಿ ಸ್ವಲ್ಪ ಲೇಟ್. ಅಕ್ಕಿ ಹೊಟ್ಟಿಲಾದಾಗ ನನಗೆ 1 ವರ್ಷದ ಪಾಪು ಆಗ್ಬಿಟ್ಟಿದ್ದ. ಅವನ ನಿಮ್ಮ ಶಂಕರ್, ಗೊತ್ತಲ್ಲ? ನನಗೆ ಗೊತ್ತು, ಎಲ್ಲ ಗೊತ್ತು. ಶಂಕರ್ನ ನೀ ಇಷ್ಟಪಡ್ತೀವಿ ಅಂತ ಗೊತ್ತದನ? ನನ್ನ ಶಂಕರ 1 ವರ್ಷದ ಪಾಪು, ಗೊತ್ತಾ? ಹಾಂ ಹೌದಾ ಅತ್ತಿ? ಮುಂದೆ ಮುಂದನವ, ಮುಂದೆ ದೊಡ್ಡ ಅನಾವತನ ಕಾದಿತ್ತವ. ಅಂದ್ರಿ ಅತ್ತೀರ? ಅಂದ್ರೆ ಏನು ಗೊತ್ತನವ, ಈಗ ನನ್ನ ಗೆಳತಿ ಮೀನಾಕ್ಷಿಲನ, ಅದ ನಿಮ್ಮಪ್ಪಗೆ ಒಬ್ಬಾಕಿ ಅಕ್ಕನ ಮಗಳಿದ್ಲವ. ಆಕಿ ನಿಮ್ಮಪ್ಪನ ಭಾಳ ಅಂದ್ರೆ ಭಾಳ ಪ್ರೀತಿ ಮಾಡ್ತಾಯಿದ್ಲು. ಅದು ನಿಮ್ಮಪ್ಪಗೆ ಗೊತ್ತಿರಲಿಲ್ವಾ? ಹಾಂ ಹೌದ್ರಿ ಅತ್ತೀರ? ಅವಾಗಲೇ ಲವ್ ಗಿವಂತಿತ್ತಲ್ರಿ? ಹ್ಞೂನ್ವಾ, ಯಾಕಿಲ್ಲ? ಒಂದು ಭೂಮಿ ಅಂತ ಹುಟ್ಟಿದ ಮೇಲೆ ಪ್ರೀತಿ ಎಲ್ಲ ಇದ್ದೇ ಇರ್ತ. ಪಶು ಪಕ್ಷಿಗಳ ಜೊತೆ, ಮನುಷ್ಯರ ಜೊತೆ, ಹಿಂಗೆ ಎಲ್ಲರಲ್ಲಿ ಪ್ರೀತಿ ಭಾವನೆಗಳು ಇದ್ದೇ ಇರ್ತಾವ. ಮುಂದೆ ನಮ್ಮವ್ವ ಯಾಕೆ ಸೊಸಿಯ ಭಯ ಆಗ್ತೈತನ? ಹಂಗೇನು ಭಯ ಪಡ್ಬೇಡವಾ, ಏನು ಆಗಿರಂಗಿಲ್ಲ. ನಿಮ್ಮವ್ಗೆ ಆರಾಮಾಗಿದ್ಲು. ಒಂದಿನ ಅಕ್ಕಿ ಹೊಟ್ಟಿಲಾಗಿರೋ ಸುದ್ದಿ ನಂಗೆ ಭಾಳ ಖುಷಿ ತಂದು ಕೊಡ್ತು ನೋಡ್ವಾ. ಹೇಳಕ್ಕೆ ಆಕಿನ ಬಂದಿದ್ಲು ನಮ್ಮ ಮನೆಗೆ. ಹಾಂ ಹೌದ್ರಿ ಅತ್ತೀರ? ಶಾಂತ ಏನು ಲೇಪ ಮೀನಾಕ್ಷಿ, ಎಷ್ಟು ದಿನದ ಮೇಲೆ ಬಂದು? ಮೊನ್ನೆ ನಾನು ಹೇಳಿ ಕಳಿಸಿದ್ದೆ, ನೀವು ಬರ್ತೀಯೇನೋ ಅಂತ ಕಾದ್ನೇನು ಕಾದೆ, ಅದು ನೀವು ಬರಲೇ ಇಲ್ಲ ನೋಡಲಿ.
ಏನು ಇಷ್ಟು ಖುಷಿ ಆಗ್ಬಿಟ್ಟಿದೀಯಾ? ಏನಾರ ಸಿಹಿ ಸುದ್ದಿ ಐತೆನ ಮತ್ತೆ? ಲೇ ಶಾಂತ ಶಾಂತ, ನಾನು ನಾನು ಹಾಂ, ಜಲ್ದಿ ಜಲ್ದಿ ಹೇಳ, ನನ್ನ ಮಗ ಎದ್ಗಿದ್ದು ಮತ್ತೆ? ಅದು ಶಾಂತ, ನಾನು ನಾನು ಹೊಟ್ಟಿಲಾಗಿದ್ದೇನೆ ಕಣೆ. ಐ ಹೌದನ್ಲಿ, ಭಾರಿ ಸಿಹಿ ಸುದ್ದಿ ತಂದೆಯಲ್ಲ. ಇರು ಸಕ್ಕರೆ ತಂತೇನಿ. ಬರೀ ಸಕ್ರೆ ಕೊಡ್ತೀಯನು? ಮತ್ತೇನಾರ ತಿನ್ನಕ್ಕೆ ಮಾಡ್ಕೊಂಡು ಬಾ ಅಲ್ಲ ಮತ್ತೆ. ಅಯ್ಯ ನನ್ನ ಮುದ್ದು ಗೆಳತಿ, ಏನು ಬೇಕು ಹೇಳಿ, ನಿಂಗೆ ತಿನ್ನಕ್ಕೆ ಪ್ರತಿಯೊಂದು ನಾನು ಮಾಡಿಕೊಟ್ಬಿಡ್ತೀನಿ. ಇಲ್ಲೇ ಇದ್ಬಿಡು, ಅದೇನ ತಿಂದು 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 ಅಂತ ಉಬ್ಬಂತಿ, ಸರಿನಾ? ಹೌದ್ರಿ? ನಮ್ಮವ್ವ ಹೊಟ್ಟಿಲಾಗೆ ಬಿಟ್ಲನ್ರಿ. ಮುಂದ್ರಿ ಮುಂದ್ರಿ ಅತ್ತೀರ ಹೇಳ್ರಿ. ಏನ್ವಾ ಇಷ್ಟು ಖುಷಿ ಆಕರ್ತೈತಿ ನಿನಗೆ? ನನ್ನ ಗೆಳತಿ ಹೊಟ್ಟಿಲ್ದ ಸುದ್ದಿ ಕೇಳಿ ನನಗಂಕರ ಹೇಳಲಾರ್ದಷ್ಟು ಖುಷಿ ನೋಡು. ಆಕಿ ಹೊಟ್ಟಿಲ್ದಿದ್ದು ನಿನ್ನವ. ಹೌದ್ರಿ? ಆಮೇಲೆ ರೀ? ಆಮೇಲೆ ಅವ್ರ ಮನ್ಯಾಗ ಅವ್ರ ಅತ್ತಿ ಮಾವ ಭಾಳ ಖುಷಿ ಪಡೋರು. ಆಮೇಲೆ ಈಕಿನ ಕಂಡ್ರೆ ಭಾಳ ಖುಷಿವ. ನಿಮ್ಮ ಅಜ್ಜ ಅಜ್ಜಿಗೆ ಭಾಳ ಪ್ರೀತಿಯಿಂದ ಆಕಿನ ನೋಡ್ಕೊತಾ ಇದ್ರು. ನನಗಂಕರ ಕಣ್ಣು ತುಂಬಿ ಬರ್ತಾಯಿತ್ತು ಅವ್ರದ್ದು ಕುಟುಂಬ ನೋಡಿ. ಇಂಥದ ಒಂದು ಕುಟುಂಬದೊಳಗೆ ಒಂದು ರಾಕ್ಷಸಿ ಬಂದ್ಲವಾ, ರಾಕ್ಷಸಿ. ಅತ್ತೀರ ರಾಕ್ಷಸಿನ? ಅಯ್ಯ ಅಯ್ಯೋ ಸೊಸಿಯ, ಹೆದರ್ಬೇಡ. ರಾಕ್ಷಸಿ ಅಂತಂದ್ರೆ ಸತ್ ಮೇಲೆ ಆಗ್ತಾರ ರಾಕ್ಷಸಗಳು ಅಂಥವ್ರಲ್ವಾ. ಜೀವಂತ ಇರುವಾಗ ಮನಸ್ಸಿನಲ್ಲಿ ಕ್ರೂರ ಭಾವನೆಗಳನ್ನು ಇಟ್ಕೊಂಡು ರಾಕ್ಷಸತ್ವದಲ್ಲಿ ಮೆರಿತಾರವ ಅಂಥವ್ರು ರಾಕ್ಷಸರು. ರಾಕ್ಷಸರು ಅಂದ್ರಿ ಅತ್ತೀರ? ಅಂದ್ರೆ ಏನು ಗೊತ್ತನವ, ನಿಮ್ಮವ್ವ ಹೊಟ್ಟಿಲಾದ್ಮೇಲೆ ಸೀಮಂತ ಮಾಡೋಣ ಅಂತಂದ್ಬಿಟ್ಟು ಅವರ ಅವ್ವ ಅವರಪ್ಪ ಕರ್ಯಾಕಂತ ಬಂದರು. ಆದ್ರೆ ಅವರತ್ತಿ ಕಳಿಸ್ಲಿಲ್ಲ. ಬ್ಯಾಡವಾ, ಇದೇ ಒಂದು ನನಗೆ ಭಾಳ ಖುಷಿ ಐತಿ, ನಾನ್ಯಾಕೆ ಕಳಿಸ್ಲಿ, ಆಕಿ ಬೇಕಾರೆ ಡೆಲಿವರಿ ಆದ್ಮೇಲೆ ಕಳಿಸ್ತೀನಿವ, ಸೀಮಂತ ಇಲ್ಲೇ ಮಾಡೋಣ, ನನ್ನ ತಪ್ಪು ತಿಳ್ಕೊಬೇಡ್ರವ ಅಂತ ಅವರತ್ತಿ ಅಂದ್ಲು. ಹೌದ್ರಾ? ಮತ್ತೇನಾತ್ರಿ? ನೀ ಗಾಬರಿ ಆಗೋದನ್ನು ಬಿಡು, ಸ್ವಲ್ಪ ಆರಾಮಾಗಿರು. ಹ್ಞೂ ಅತ್ತೀರ. ಆಮೇಲೆ ರೀ? ಇನ್ನೇನು ಸೀಮಂತ ಕಾರ್ಯ ಎಲ್ಲ ಮುಗೀತು. ಆದ್ರೆ ಆ ರಾಕ್ಷಸಿ ಅನ್ನಿಲ್ಲ, ಯಾರು ಗೊತ್ತಾತನ? ಆ ಬ್ರಹ್ಮ ರಾಕ್ಷಸಿನ ನಿಮ್ಮವ್ವ. ಈಗ ಅದಾಳಲ್ಲ ಸಾವಿತ್ರಿ, ಆಕಿನ ಆ ಬ್ರಹ್ಮ ರಾಕ್ಷಸಿ. ಅಯ್ಯತ್ತೀರ ಏನು ಹಾಕಿದ್ರಿ? ಏನು ಹೇಳೋದವಾ, ನಿಮ್ಮಪ್ಪಗೆ ಹೇಳಿದ್ನಲ್ಲ ನಾನು, ನಿಮ್ಮಪ್ಪಗೆ ಅಕ್ಕನ ಮಗಳು ಒಬ್ಬಳಿದ್ಲು ಅಂತಂದು. ಆಕಿನ ಈ ಸಾವಿತ್ರಿ. ಈ ಸಾವಿತ್ರಿ ತಾನು ಪ್ರೀತಿ ಮಾಡೋ ವಿಷಯನ ಅವ್ರ ಅಪ್ಪ ಅಮ್ಮನ ಮುಂದೆ ಹೇಳಿಲ್ವಾಕಿ. ಆಮೇಲೆ ನಿಮ್ಮ ಅಪ್ಪನ ಮುಂದೆ ಹೇಳಿಲ್ಲ. ಏನು ಮಾಡೋದು, ಅವ್ರ ಮನ್ಯಾಗ ಗೊತ್ತಿಲ್ದನ ಇವ್ರ ಮನ್ಯಾಗೂ ಗೊತ್ತಿಲ್ದನ ನಿಮ್ಮಪ್ಪಗೆ ನನ್ನ ಫ್ರೆಂಡನ್ನ ಕರ್ಕೊಂಬಂದು ಮದ್ವೆ ಮಾಡಿದರು. ಅತ್ತೀರ ಮುಂದೇನಾತ್ರಿ ನಮ್ಮವ್ಗ? ನಿಮ್ಮವ್ಗ ಅವಾಗೇನು ಆಗಲಿಲ್ಲವ. ಏನು ಗೊತ್ತನ, ಈ ಒಂದು ಅವಕಾಶನ ಕಾಯ್ತಾ ಇದ್ಲು ಸಾವಿತ್ರಿ. ಅರ್ಥ ಆಯ್ತನ? ನಿಮ್ಮವ್ವದ್ದು ಸೀಮಂತ ಕಾರ್ಯ ಮಾಡಾಕತ್ರಲ್ಲ, ಅವಾಗ ನಾವು ಮನೆ ಒಳಗೆ ಹೋಗಬೇಕು ಅನ್ನೋ ಒಂದು ದೃಷ್ಟಿಗೋಸ್ಕರ ಆ ಒಂದು ಫಂಕ್ಷನ್ಗೋಸ್ಕರ ಕಾಯ್ತಾ ಇದ್ಲು ಸಾವಿ. ಗೊತ್ತಾತನ? ನಿಮ್ಮವನ ಸೀಮಂತ ಕಾರ್ಯಕ್ಕೋ ನೋಡೋಣ ಅಂತ ಬಂದವಳು ಈ ಸಾವಿ. ಆವಾಗ ನೋಡು, ನಿಮ್ಮಪ್ಪ ನಿಮ್ಮವನ ಮೇಲೆ ಕೆಟ್ಟ ದೃಷ್ಟಿ ಕಣ್ಣು ಬಿದ್ದಿದ್ದು ಆವತ್ತನ. ಅತ್ತೀರ ಮತ್ತು ನಮ್ಮವ್ವ ರೀ? ನಿಮ್ಮವ್ವ ಎಲ್ಲರೂ ನಂಬ್ಕೊಂಡ್ಬಿಡ್ತಿತ್ತು. ಅಕ್ಕಿ ಒಂಥರ ಹಸು, ಮುಗ್ಧ ಹಸು ಹೆಂಗಿರ್ತು ನೋಡು, ಹಂಗೆ ನಮ್ಮ ಸಾವಿತ್ರಿ ಕಾಮಧೇನುವ ಕಾಮಧೇನು. ಅತ್ತೀರ ಮುಂದೇನಾತ್ರಿ ನಮ್ಮವ್ಗ? ಮಗಳ ಸೀಮಂತ ಕಾರ್ಯ ಚಲುವಾತ್ ನೋಡು ನಿಮ್ಮವಂದು.